ಹಿರಿಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಇವತ್ತು ನಾನು ನಿಮಗೆ ವಿವರಣೆ ಕೊಟ್ಟಿರೋದು ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಏನಂತ ಹೇಳಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. ಯಾಕೆಂದ್ರೆ ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಏನಂತ ಹೇಳಿದ್ದಾರೆ ಅದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಓದ್ಕೊಳ್ಬಹುದು. ಅದು ತುಂಬಾ ಕಷ್ಟ ಅಲ್ಲ ಕ್ವಶನ್ಸ್. ನೀವ್ ಅನ್ಕೊಳ್ತಾರೆ ತುಂಬಾ ಕಷ್ಟ, ಅರ್ಥ ಆಗ್ತಿಲ್ಲ ಸರ್ ಅಂತ. ಅರ್ಥ ಆಗದೆ ಇರ್ತಕ್ಕಂಥ ಕ್ವಶನ್ ಅಲ್ಲ ಅದು. ದಯವಿಟ್ಟು ಮಕ್ಕಳು ಏನ್ ಮಾಡ್ಕೊಳ್ಳಿ, ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್. ಮತ್ತೆ ಸಂದರ್ಭ ಸಹಿತ ವಿವರಿಸಿ, ಸಂದರ್ಭ ಸಹಿತ ಸ್ವಾರಸ್ಯ ಇದೆಯಲ್ಲ, ಆಮೇಲೆ ಸಹ ಈ ಕ್ವಶನ್ ತುಂಬಾ ಸಲ ರಿಪೀಟ್ ಆಗಿದೆ. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅನ್ನೋ ಕ್ವಶನ್ ನೆನಪಿದೆಯಾ ಮಕ್ಕಳೇ? ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಅದು ಬರೋದು 2-3 ವಾಕ್ಯಕ್ಕೂ ಬರ್ಬೋದು. ಇಲ್ಲ ಅಂದ್ರೆ ಮೊನ್ನೆ ಪ್ರಿಪರೇಟರಿ ಎಕ್ಸಾಮ್ ಅಲ್ಲೂ ಸಹ ಕೇಳಿದ್ದಾರೆ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅಂತ. ಅದರಿಂದ ಮಕ್ಕಳೇ ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಏನಂತ ಹೇಳಿದ್ದಾರೆ? ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಆಧುನಿಕ ಶಿಕ್ಷಣವೇ ಎಲ್ಲಾ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರವೆಂದು ನಂಬಿದ್ದರು. ಶಿಕ್ಷಣದ ಬಗ್ಗೆ ತುಂಬಾ ವಿಶ್ವಾಸ ಇತ್ತು ಅವರಿಗೆ. ನಿಮ್ಗೆಲ್ಲ ಗೊತ್ತೇ ಇದೆ, ವಿಶ್ವೇಶ್ವರಯ್ಯ ಬರ್ತನದಲ್ಲಿ ಹುಟ್ಟಿದ್ದು, ಶಿಕ್ಷಣವೇ ನಂಬಿಕೊಂಡು ಬೆಳೆದವರು. ಆ ಶಿಕ್ಷಣವೇ ಅವರಿಗೆ ಮುಂದೆ ಎಂಜಿನಿಯರ್ ಆಗೋದಕ್ಕೆ ಸಹಾಯಕಾರಿಯಾಗಿತ್ತು. ಅದರಿಂದಲೇ ಹೇಳ್ತೀವಿ ಮಕ್ಕಳೇ, ಶಿಕ್ಷಣ ಅಂದ್ರೆ ಒಬ್ಬ ವ್ಯಕ್ತಿಗೆ ಶಿಕ್ಷಣ ಸಿಕ್ಕಿದ್ರೆ ಆತ ಏನ್ ಬೇಕಾದ್ರೂ ಮಾಡ್ತಾನೆ. ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಯಾವತ್ತ ಫಲವನ್ನ ಕೊಡ್ತವೆ ಅನ್ನೋದಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯನವರೇ ಸಾಕ್ಷಿ. ವಿಶ್ವೇಶ್ವರಯ್ಯನವರು ಶಿಕ್ಷಣವನ್ನ ನಂಬಿಕೊಂಡಿದ್ರು. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ನೋಡಿ ಮಕ್ಕಳೇ, ಆಧುನಿಕ ಶಿಕ್ಷಣವೇ ಎಲ್ಲಾ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರ. ಒಬ್ಬ ಮನುಷ್ಯನಿಗೆ ಶಿಕ್ಷಣ ಅಂತ ಇದ್ರೆ ಆತ ತನ್ನ ಜೀವನ ಸಾರ್ಥಕ ಅಂತ ನಂಬ್ಕೊಂಡಿದ್ರು. ಆಧುನಿಕ ಶಿಕ್ಷಣ ಪ್ರತಿಯೊಬ್ಬರಿಗೂ ಶಿಕ್ಷಣ ಒಂದು ಹಕ್ಕಾಗಿರ್ಬೇಕು. ಪ್ರತಿಯೊಬ್ಬರಿಗೂ ಸಹ ಶಿಕ್ಷಣ ದೊರಕಬೇಕು ಅನ್ನೋದು ವಿಶ್ವೇಶ್ವರಯ್ಯನವರ ಮಾತಾಗಿತ್ತು. ಮತ್ತೆ ನೋಡಿ ಮಕ್ಕಳೇ, ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಶಿಕ್ಷಣ ಅಂದ್ರೆ ಕೇವಲ ನಾವು ಕಾಲೇಜ್ಗಳನ್ನ ಸೇರ್ಕೊಂಡು, ವಿಶ್ವವಿದ್ಯಾಲಯಗಳನ್ನ ಸೇರ್ಕೊಂಡು ಮಾಸ್ ಕಾರ್ಡ್ ತಗೊಳ್ಳೋದಲ್ಲ. ಶಿಕ್ಷಣ ಅಂದ್ರೆ ಒಂದು ಸಂಸ್ಕಾರ ಬರ್ಬೇಕು, ಒಂದು ಮಾನವೀಯತೆ ಬರ್ಬೇಕು. ಆವಾಗ ಅವನ ಶಿಕ್ಷಣ ಕಲಿತಿದ್ದಕ್ಕೂ ಸಹ ಸಾರ್ಥಕ ಆಗುತ್ತೆ. ಯಾವುದೇ ವ್ಯಕ್ತಿ ನೋಡಿ ಮಕ್ಕಳೇ, ಅವ್ನು ಸುಮ್ಮನೆ ಗ್ರಾಜುಯೇಟ್ ಆದ್ರೆ ಬರ್ಲಿಲ್ಲ. ಆತನ ಮನಸ್ಸಲ್ಲಿ ಸಂಸ್ಕಾರ ಇರಬೇಕು, ಮಾನವೀಯತೆ ಇರಬೇಕು, ಬೇರೆಯವರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಗುಣ ಇರಬೇಕು. ಅದು ಶಿಕ್ಷಣ. ಅದನ್ನೇ ವಿಶ್ವೇಶ್ವರಯ್ಯನವರು ಶಿಕ್ಷಣಕ್ಕಾಗಿ ಶಿಕ್ಷಣ ಇರಬೇಕು. ಶಿಕ್ಷಣ ಅಂದ್ರೆ ಕೇವಲ ಅಂಕಪಟ್ಟಿ ತಗೊಳ್ಳೋದಲ್ಲ. ನಾನು ಗ್ರಾಜುಯೇಟ್, ನಾನು MA ಮಾಡಿದ್ದೀನಿ, ನಾನು MSc ಮಾಡಿದ್ದೀನಿ ಅಂತ ಹೇಳ್ಕೊಳೋದಲ್ಲ. ಪ್ರತಿಯೊಬ್ಬರು ಸಹ ಮಾನವೀಯತೆಯನ್ನ ತೋರಿಸ್ಬೇಕು, ಸಮಾಜದಲ್ಲಿ ಒಳ್ಳೆ ಪ್ರಜೆ ಆಗ್ಬೇಕು. ಅದೇ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಮಾನವೀಯ ಗುಣಗಳು ಬೆಳಿಬೇಕು ಪ್ರತಿಯೊಬ್ಬರು ಮನುಷ್ಯರಲ್ಲಿ. ಅದು ಕೆಲವೇ ಜನರ ಸುತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧ ಅಂತಾಗಬೇಕು. ನೋಡಿ ಮಕ್ಕಳೇ, ವಿಶ್ವೇಶ್ವರಯ್ಯ ಹೇಳ್ತಾ ಇದ್ದು ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗ್ಬೇಕು. ಬಡವ ಬಲ್ಲಿದ ಅಂತ ಭೇದ ಭಾವ ಇರಬಾರ್ದು. ಶ್ರೀಮಂತ ಬಡವ ಇಲ್ಲ, ಎಲ್ಲರಿಗೂ ಸಮನಾಗಿ ಶಿಕ್ಷಣ ಸಿಗ್ಬೇಕು. ಪ್ರಗತಿಪರ ರಾಜ್ಯದಲ್ಲಿ ಅವರ ಆಜನ್ಮ ಸಿದ್ಧ ಹಕ್ಕಾಗಬೇಕು. ಮಕ್ಕಳೆಲ್ಲ ನೆನಪು ಮಾಡ್ಕೊಳ್ಳಿ, ಬಾಲಗಂಗಾಧರ ತಿಲಕರವರು ಹೇಳಿದ್ರು, ಸ್ವತಂತ್ರದನ್ನ ಆಜನ್ಮ ಸಿದ್ಧ ಹಕ್ಕು, ಅದನ್ನ ಪಡ್ಕೊಂಡೇ ತೀರ್ತೀನಿ ಅಂತ. ಅದೇ ರೀತಿ ವಿಶ್ವೇಶ್ವರಯ್ಯ ಹೇಳ್ತಾರೆ, ಶಿಕ್ಷಣ ಪ್ರತಿಯೊಬ್ಬರ ಆಜನ್ಮ ಸಿದ್ಧ ಹಕ್ಕು. ಒಬ್ಬ ವ್ಯಕ್ತಿ ಜನ್ಮ ಹುಟ್ಟಿದಾನೆ ಅಂದ್ರೆ ಅವ್ರಿಗೆ ಕಂಪಲ್ಸರಿ ಏನ್ ಸಿಗ್ಬೇಕು? ಶಿಕ್ಷಣ ಸಿಗ್ಲೇಬೇಕು ಅನ್ನೋದು ವಿಶ್ವೇಶ್ವರಯ್ಯನವರ ಅಭಿಮತ ಆಗಿತ್ತು. ಅದಕ್ಕೋಸ್ಕರನೇ ಅವರು ಅನೇಕ ಶಿಕ್ಷಣ ಸಂಸ್ಥೆಗಳು, ತಾಂತ್ರಿಕ ಮತ್ತೆ ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆಯನ್ನ ಕೊಟ್ಟರು. ನೋಡಿ ಮಕ್ಕಳೇ, ವೃತ್ತಿಪರ ಶಿಕ್ಷಣ ಅಂದ್ರೆ ಗೊತ್ತು ನಿಮ್ಗೆ, ಬೇಗ ಕಾಲೇಜ್ ಮುಗಿಸ್ಕೊಂಡು ಯಾವ್ದಾದ್ರು ಕೆಲಸ ಹಿಡ್ಕೊಳ್ಳೋದಕ್ಕೆ ಮಾಡ್ತಕ್ಕಂಥ ಎಜುಕೇಶನ್. ನಿಮ್ಗೆಲ್ಲ ಗೊತ್ತೇ ಇದೆ, ವಿಶ್ವೇಶ್ವರಯ್ಯ ಚಿಕ್ಕ ವಯಸ್ಸಲ್ಲಿ ತುಂಬಾ ಕಷ್ಟಪಟ್ಟಿದ್ರು. ಆ ಕಷ್ಟಗಳಿಗೆ ಸರಿಸಾಟಿ ತರ ಇವ್ರು ಏನ್ ಮಾಡಿದ್ರು, ವೃತ್ತಿಪರ ಕಾಲೇಜುಗಳನ್ನ ಸ್ಥಾಪನೆ ಮಾಡಿದ್ರು, ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿದ್ರು. ಈ ರೀತಿ ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯನವರಿಗೆ ಒಳ್ಳೆ ಅಭಿಪ್ರಾಯ ಇತ್ತು. ನೋಡಿ, ಪ್ರತಿಯೊಂದು ರಾಜ್ಯದಲ್ಲಿ, ಪ್ರಗತಿಪರ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗ್ಬೇಕು ಅಂತ ವಿಶ್ವೇಶ್ವರಯ್ಯ ಅದನ್ನೇ ಶ್ರಮಿಸಿದ್ರು. ಅದಕ್ಕೋಸ್ಕರನೇ ಕಾಲೇಜು ಶಾಲೆಗಳನ್ನ ಸ್ಥಾಪನೆ ಮಾಡಿದ್ರು. ಮೈಸೂರನ್ನ ಈ ರೀತಿ ಅವರು ಮೈಸೂರಿನ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ದುಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಮಕ್ಕಳೇ. ಇಷ್ಟು ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್. ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಏನಂತ ಹೇಳಿದ್ದಾರೆ? ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಪ್ರಗತಿಪರ ರಾಜ್ಯದಲ್ಲಿ ಶಿಕ್ಷಣ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು. ಅದು ಕೆಲವೇ ಜನರ ಸೊತ್ತಾಗಬಾರ್ದು. ಕೆಲವೇ ಜನರು ಅಂದ್ರೆ ಮಕ್ಕಳೇ, ಕೆಲವು ಶ್ರೀಮಂತರು ಸಿಗ್ತಾರೆ. ಎಕ್ಸಾಂಪಲ್, ತುಂಬಾ ಶ್ರೀಮಂತರು ಇರ್ತಾರೆ, ಅವ್ರು ಮಾತ್ರ ಓದ್ಬೇಕು, ಅವ್ರು ಮಾತ್ರ ಎಜುಕೇಶನ್ ಬೇಕು ಅನ್ನೋದು ಇರಬಾರ್ದು. ಅದು ಎಲ್ಲರಿಗೂ ಸಿಗ್ಬೇಕು. ಪ್ರತಿಯೊಂದು ಪ್ರಜೆಗೂ ಸಹ ಶಿಕ್ಷಣ ಸಿಗ್ಬೇಕು ಅನ್ನೋದು ವಿಶ್ವೇಶ್ವರಯ್ಯನವರ ಅಭಿಪ್ರಾಯ. ಮಕ್ಕಳೇ, ನೀವು ಇಷ್ಟು ಬರೆದ್ರೆ
2 ಮಾರ್ಕ್ಸ್ ನಿಮ್ ಜೇಬಲ್ ಇರ್ತಾರೆ. ಈ ಕ್ವಶನ್ ಒಂದು ತುಂಬಾ ಇಂಪಾರ್ಟೆಂಟ್. ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಏನೆಂದು ಹೇಳಿದ್ದಾರೆ. ಇನ್ನೂ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ ಪ್ರೋತ್ಸಾಹ ಹೀಗೆ ಇರಲಿ. ಧನ್ಯವಾದಗಳು.